ಡಾಕ್ಟರ್, ಇನ್ನು ಈ ಹೋಲ್ ಪ್ರೊಸೆಸ್ಸಲ್ಲಿ ಅಂದರೆ ಡಿ ಅಡಿಕ್ಷನ್ ಪ್ರೊಸೆಸ್ಸಲ್ಲಿ ಥೆರಪಿ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ? ಅಂದರೆ ಆರ್ಟ್, ಮ್ಯೂಸಿಕ್ ಈ ರೀತಿಯಾದಂತಹ ಒಂದಿಷ್ಟು ಹವ್ಯಾಸಗಳಾಗಿರಬಹುದು, ಮತ್ತು ಅಂದರೆ ಈ ಸಂದರ್ಭದಲ್ಲಿ ಫಾಲೋ ಮಾಡಬೇಕಾಗಿರುವಂಥ ಲೈಫ್ ಸ್ಟೈಲ್ ಏನು ಅಂತ ಇದರ ಮೆಡಿಕೇಷನ್ ಜೊತೆಗೆ? ಸೊ ನಾನು ಇದನ್ನು ಸಪ್ರೇಟಾಗಿ ಯಾಕೆ ಹೇಳಿಲ್ಲ ಅಂತಂದರೆ, ನಾನು ಟ್ರೀಟ್ಮೆಂಟ್ ಅಂತ ಒಂದು ಪದ ಕಾಮನ್ನಾಗಿ ಯೂಸ್ ಮಾಡ್ತಿದ್ದೀನಿ. ಟ್ರೀಟ್ಮೆಂಟಲ್ಲಿ ಬರೀ ಮಾತ್ರೆ ಔಷಧಿ ಅಷ್ಟೇ ಅಲ್ಲ. ನಮ್ಮಲ್ಲಿ ಟ್ರೀಟ್ಮೆಂಟ್ ಅಂತ ಅಂದರೆ ಅವ್ರದ್ದು ರೊಟೀನ್ ಏನು, ಅವ್ರದ್ದು ಡೇ ಟು ಡೇ ಆ್ಯಕ್ಟಿವಿಟೀಸ್ ಏನು, ಆ ಆ್ಯಕ್ಟಿವಿಟೀಸ್ನಲ್ಲಿ ನಾವು ವಿಧವಾದಂಥ ಆ್ಯಕ್ಟಿವಿಟೀಸ್ನ ಯಾವ ರೀತಿ ಇನ್ವಾಲ್ವ್ ಮಾಡ್ತೀವಿ, ಇದನ್ನೆಲ್ಲ ನಾನು ಸ್ಪೆಸಿಫಿಕ್ಕಾಗಿ ಮೆನ್ಷನ್ ಮಾಡೋಕ್ಕೆ ಹೋಗಲಿ. ಯಾಕೆಂದರೆ ನಮಗೆ ನಮ್ಮ ತಲೆ ಒಳಗೆ ಇದೆಲ್ಲ ಪಾರ್ಟ್ ಆಫ್ ಟ್ರೀಟ್ಮೆಂಟ್ ಅನ್ನೋ ರೀತಿಯಲ್ಲಿ ಇರುತ್ತೆ. ಸೊ ನಮ್ಮ ಹಾಸ್ಪಿಟಲ್ ಉದಾಹರಣೆಗೆ ಯಾರು ನಾವು ಅಡ್ಮಿಷನ್ ಮಾಡಿಕೊಂಡ್ರೆ ಅಲ್ಲಿ ನಾವು ಅವ್ರನ್ನ ಪೂರ್ತಿ ಅವ್ರದ್ದು ರೊಟೀನ್ ಏನು ಡೇ ಟು ಡೇ ಟೈಮ್ ಟೇಬಲ್ ಏನಿದೆ ಅದನ್ನೆಲ್ಲ ಅದರಲ್ಲಿ ಸ್ವಲ್ಪ ಪ್ಲ್ಯಾನ್ ಮಾಡಿ ಅದನ್ನು ಸಹ ನಾವು ನೋಡ್ತೀವಿ ಸೀರಿಯಸ್ಸಾಗಿ. ಅದರಲ್ಲಿ ಅವ್ರಿಗೆ ಡಾನ್ಸ್ ಥೆರಪಿ ಅವಶ್ಯಕತೆ ಇದ್ದರೆ ಅದರಲ್ಲಿ ಇನ್ವಾಲ್ವ್ ಮಾಡ್ತೀವಿ. ಯೋಗ ಥೆರಪಿ ಇರ್ಬೋದು, ಮ್ಯೂಸಿಕ್ ಥೆರಪಿ ಇರ್ಬೋದು, ಆರ್ಟ್ ಥೆರಪಿ ಇರ್ಬೋದು. ಇವುಗಳೆಲ್ಲದರಲ್ಲೂ ಅವ್ರಿಗೆ ಡಿಪೆಂಡಿಂಗ್ ಆನ್ ದೇರ್ ನೀಡ್ಸು ಅವಶ್ಯಕತೆ ಅವ್ರಿಗೆ ಆ ಪ್ಲ್ಯಾನ್ಗಳ್ನ ಕೊಡ್ತಾ ಹೋಗ್ತೀವಿ. ಜೊತೆಗೆ ಕೌನ್ಸಿಲಿಂಗು ಈಸ್ ಅ ಫಂಡಮೆಂಟಲ್ ಬ್ಲಾಕ್ ಆಫ್ ಟ್ರೀಟ್ಮೆಂಟು. ಆ ಕೌನ್ಸಿಲಿಂಗು ಇನಿಷಿಯಲಿ ಯಾವ ರೀತಿ ಸ್ಟಾರ್ಟ್ ಮಾಡಬೇಕು, ಅವ್ರಿಗೆ ಈ ಪ್ರಾಬ್ಲಮ್ ಬಗ್ಗೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಏನು ಬೇಕಿರುತ್ತೆ ಅದನ್ನು ಮಾಡ್ತಾ ಹೋಗ್ತೀವಿ. ಅದನ್ನು ನೆಕ್ಸ್ಟ್ ಲೆವೆಲ್ಗೆ ಹೋದಾಗ ಆ ಪ್ರಾಬ್ಲಮ್ಗಳ್ನ ಐಡೆಂಟಿಫೈ ಮಾಡಿ ಆ ಪ್ರಾಬ್ಲಮ್ ಮುಂದಕ್ಕೆ ಬರ್ದಂಗೆ ಯಾವ ರೀತಿ ಸ್ಕಿಲ್ಸ್ ಬೆಳೆಸ್ಕೋಬೇಕು ಅದ್ರ ಬಗ್ಗೆ ಪ್ಲ್ಯಾನ್ ಮಾಡ್ತಾ ಹೋಗ್ತೀವಿ. ಸೊ ಕೌನ್ಸಿಲಿಂಗ್ ಏನಿದೆ ಅದು ಬೆಡ್ ರಾಕ್ ಆಫ್ ಟ್ರೀಟ್ಮೆಂಟು. ಅಲಾಂಗ್ ವಿತ್ ಮೆಡಿಕೇಷನ್ಸು, ಅಲಾಂಗ್ ವಿತ್ ಅದರ್ ಆ್ಯಕ್ಟಿವಿಟೀಸ್ ಎಲ್ಲ ಅದು ಕಂಟಿನ್ಯೂಸ್ ನಡೀತಾ ಹೋಗುತ್ತೆ. ಆ ಕೌನ್ಸಿಲಿಂಗು ಪೇಷಂಟ್ಗೂ ಬೇಕು, ಪೇಷಂಟ್ ಫ್ಯಾಮಿಲಿಯವ್ರಿಗೂ ಬೇಕು. ಇದನ್ನೆಲ್ಲ ಅವಶ್ಯಕತೆ ಇದ್ದಂಗೆ ಅದಕ್ಕೆ ತಕ್ಕಂತೆ ನಾವು ಪ್ಲ್ಯಾನ್ ಮಾಡ್ತಾ ಹೋಗ್ತೀವಿ.